ನಮಸ್ಕಾರ. ಯುವ ಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ವಿಶೇಷ ಶಕ್ತಿಯ ಬಗ್ಗೆ ಮಾತನಾಡ್ತಾ ಹೋಗೋಣ. ಸ್ವಾಮಿ ವಿವೇಕಾನಂದರ ಬಗ್ಗೆ. ಯಾಕೆ ಸ್ವಾಮಿ ವಿವೇಕಾನಂದರು ಯುವ ಪೀಳಿಗೆಗೆ ಮತ್ತು ಯುವಕರಿಗೆ ಸ್ಫೂರ್ತಿದಾಯಕ ಅನ್ನೋದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಲ್ಲಿ ಭಾಗಿಯಾಗಿರ್ತಾರೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಸುರೇಶ್ ಅವರು, ಅದೇ ರೀತಿಯಾಗಿ ವೀರೇಂದ್ರ ಕುಮಾರ್ ಅವರು. ಇಬ್ಬರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ನೇರವಾಗಿ ಪ್ರಶ್ನೆಗೆ ಬರೋದಾದರೆ, ಯಾಕೆ ವಿವೇಕಾನಂದರನ್ನ ಯೂತ್ ಐಕಾನ್ ಅಂತ ಹೇಳ್ತಾರೆ ಅಂತ? ವಿವೇಕಾನಂದರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹುಶಃ ನಾವು ಒಂದು ಶತಮಾನದ ಹಿಂಭಾಗಕ್ಕೆ ಹೋಗಬೇಕಾಗತ್ತೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, 1947ರ ಭಾರತದ ಸ್ವಾತಂತ್ರ್ಯ, ಇದೆರಡೂ ಘಟನೆಗಳು ಘಟಿಸದೇ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ದೇಶದಲ್ಲೇ ಆಗ್ತಾ ಇದ್ದಂತಹ ತುಮುಲಗಳು ಮತ್ತು ತೊಂದರೆಗಳನ್ನು ಗಮನಿಸಿಕೊಳ್ತಾ ಯುವಕರಾಗಿದ್ದಂತಹ ವಿವೇಕಾನಂದರು ಯಾವ ರೀತಿಯಲ್ಲಿ ಭಾರತ ಮುಂದಿನ 2-3 ಶತಮಾನಗಳವರೆಗೆ ಜಗತ್ತಿನ ಶಕ್ತಿಯಾಗಿ ಹೊರಹೊಮ್ಮಬೇಕು ಅಂತ ಯೋಚನೆ ಮಾಡಿದಂತಹ ಧೀಶಕ್ತಿ ಹುಟ್ಟಿದಂತಹ ಸಂದರ್ಭ 1863. ಇದು ಬಹುಶಃ ಬರೀ ಅಂಕಗಳ ಒಂದು ವಿಶೇಷತೆ ಅಲ್ಲ. 1863ರಿಂದ 1902ವರೆಗೂ ಯಾವುದೇ ವಿಶೇಷವಾದಂತಹ ಘಟನಾವಳಿಗಳು ಈ ಜಗತ್ತಿನಲ್ಲಿ ಘಟಿಸದೇ ಇದ್ದಂತಹ ಸಂದರ್ಭದಲ್ಲಿ ಭಾರತದ ಹೊಸ ಶಕ್ತಿಯೊಂದು ಉದಯವಾಗಿ ಇಡೀ ಜಗತ್ತಿನಲ್ಲಿ ಭಾರತದ ಪರಂಪರೆ, ಭಾರತದ ಶಕ್ತಿಯಾಗಿದ್ದಂತಹ ತನ್ನ ಸಂಸ್ಕೃತಿಯನ್ನು ಇಡೀ ಜಗತ್ತಿಗೆ ಸಾರಿದಂತಹ ಒಂದು ವ್ಯಕ್ತಿತ್ವದ ಶಕ್ತಿಯೇ ವಿವೇಕಾನಂದರು. ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ವಿವೇಕಾನಂದರು ಯಾಕೆ ಇಷ್ಟು ಪ್ರಾಮುಖ್ಯತೆ ಪಡ್ತೀವಿ ಇವತ್ತಿನ ದಿವಸ ಅಂತ ಹೇಳಿದ್ರೆ, ವಿವೇಕಾನಂದರ ಚಿಂತನೆ 1890ರ ಆಸುಪಾಸಿನಲ್ಲಿ ವಿವೇಕಾನಂದರ ಚಿಂತನೆ ಪೂರ್ವದ, ಅಂದರೆ ನಮ್ಮ ದೇಶದ ಆಧ್ಯಾತ್ಮಿಕತೆ ಮತ್ತು ಪಶ್ಚಿಮದ ಸಂಕಲ್ಪ ಶಕ್ತಿ, ಒಂದು ಕಡೆ ಆಧ್ಯಾತ್ಮ ಶಕ್ತಿ ಮತ್ತೊಂದು ಸಂಕಲ್ಪ ಶಕ್ತಿ, ಈ ಎರಡೂ ಶಕ್ತಿಗಳು ಸಮ್ಮಿಳಿತವಾಗಿ ನನ್ನ ಭಾರತ ಇಡೀ ಜಗತ್ತಿಗೆ ಪ್ರಭುವಾಗಬೇಕು ಅಂತ ಕನಸು ಕಂಡಂತಹವರಲ್ಲಿ ಯಾರಾದರೂ ಇದ್ದರೆ ಅದು ಪ್ರಥಮವಾಗಿ ಈ ಶತಮಾನದಲ್ಲಿ, ಅಂದರೆ 18-19ನೇ ಶತಮಾನದಲ್ಲಿ ಅದು ವಿವೇಕಾನಂದರು ಮಾತ್ರ. ಅಂತಹ ವಿವೇಕಾನಂದರನ್ನು ನಾವು ಯುವಕರು, ವಿಶೇಷವಾಗಿ ಭಾರತದ ಎಲ್ಲ ಪ್ರಜೆಗಳು, ಅದರಲ್ಲೂ ವಿಶೇಷವಾಗಿ ಯುವಕರು ನಮ್ಮ ಮನದಲ್ಲಿನ ಆರಾಧಕ ದೈವವನ್ನಾಗಿ ಮಾಡಿಕೊಂಡ್ರೆ ಇದು ತಪ್ಪಾಗೋದಿಲ್ಲ. ಅಂತಹ ಧೀಶಕ್ತಿಯಾಗಿರ್ತಕ್ಕಂತಹ ವಿವೇಕಾನಂದರು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಸ್ಫೂರ್ತಿಯ ಸೆಲೆಯಾಗಿದ್ದರು. ಎಲ್ಲ ಸಾಹಿತ್ಯ ರಚನೆಕಾರರ ಪ್ರತಿ ಪದಗಳಲ್ಲಿಯೂ, ಅವರ ಕಣಗಳಲ್ಲಿಯೂ ಅವರ ಸಾರಿದಂತಹ ವಾಕ್ಯಗಳು ಪ್ರತಿಧ್ವನಿಸುತ್ತಾ ನಮ್ಮ ಮುಂದೆ ಇದ್ದಾವೆ. ಇಂತಹ ಧೀಶಕ್ತಿಯಾಗಿರ್ತಕ್ಕಂತಹ ವಿವೇಕಾನಂದರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಜಗತ್ತಿನಲ್ಲಿ ಭಾರತ 5ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿರತಕ್ಕಂಥ ಒಂದು ಸಂದರ್ಭದಲ್ಲಿ, ಹಾಗೂ ಇಡೀ ಜಗತ್ತಿನಲ್ಲಿ ಭಾರತದ ಯುವಕರ ಸಂಖ್ಯಾಬಲ, ಅಂದರೆ ಶಕ್ತಿಯ ಬಲ ಅತ್ಯಧಿಕವಾಗಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಯುವಕರಿಗೆ ವಿವೇಕಾನಂದರ ಯುಕ್ತಯುತವಾದಂತಹ ಮಾತುಗಳ ಅತ್ಯವಶ್ಯಕತೆ ಹಿಂದೆಂದಿಗಿಂತಲೂ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತು ನಾವು ಕಾಣ್ಬೋದಾಗಿರ್ತಕ್ಕಂಥ ಸತ್ಯ. ಸರ್, ಇಲ್ಲಿ ಮುಖ್ಯವಾಗಿ ವಿವೇಕಾನಂದರ ಮಾತಿರುವಂಥದ್ದು, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಸಾಮಾನ್ಯವಾಗಿ ನೋಡೋದಾದರೆ ಏಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳ್ಬೋದಿತ್ತು, ಬಟ್ ಎದ್ದೇಳಿ ಅಂತ ಹೇಳಿದ್ದು ಯಾಕೆ ಅಂತ. ಅಂದರೆ ಸಾಮಾನ್ಯವಾಗಿ ನಾವು ನೋಡಿ, ಈಗ ಬೆಳಗ್ಗೆ ಟೈಮಲ್ಲಿ ನಾವು ಎದ್ದೇಳಬೇಕು ಅಂತ ಹೇಳಿದ್ರೆ, ನಾಳೆ ಬೆಳಗ್ಗೆ ಏನೋ ಒಂದು ಕೆಲಸ ಇರುತ್ತೆ, ನಾವು ಮಲ್ಕೊಂಡೇ ಇರ್ತೀವಿ, ಬಟ್ ನಮ್ಗೆ ಎಚ್ಚರ ಆಗಿರುತ್ತೆ, ಬಟ್ ನಾವು ಎದ್ದೇಳಲ್ಲ. ಆ ಎದ್ದೇಳಿ ಅನ್ನೋ ಪದಕ್ಕೆ ಒಂದು ಸ್ಫೂರ್ತಿ ಇರುತ್ತೋ, ಒಂದು ತಾಕತ್ತಿದೆ ಅಂತಲ್ವಾ? ಮುಖ್ಯವಾಗಿ ವಿವೇಕಾನಂದರು ಯುವಕರನ್ನೇ ಹೆಚ್ಚು ಭರವಸೆ ಇಟ್ಟುಕೊಂಡಿದ್ದರು. ಅವರು ಯಾತಕ್ಕಾಗಿ ಏಳಿ ಎದ್ದೇಳಿ ಅಂತಂದರೆ, ಅವರಿಗೆ ಆಗಿನ ಯಾವುದೇ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ನಾಯಕರ ಮೇಲೆ ಭರವಸೆ ಇರಲಿಲ್ಲ. ಅದಕ್ಕಾಗಿ ಅವ್ರು ಹೇಳಿದ್ರು, ಉಕ್ಕಿನ ನರಮಂಡಲ ಇರೋವಂಥ, ಸಿಡಿಲಿನಂಥ ಧೀಶಕ್ತಿ ಇರೋವಂಥ 100 ಜನ ಯುವಕರು ಸಿಕ್ಕರೆ ಈ ದೇಶದ ಚಿತ್ರಣನೇ ಬದಲಾಯಿಸ್ತೀನಿ ಅಂತ ಹೇಳಿದರು. ಹಾಗಾಗಿಯೇ ಯುವಕರ ಒಂದು ಶಕ್ತಿ ಅಪಾರ ಇರ್ತದೆ, ಆದರೂ ಸಾಕಷ್ಟು ಅಪವ್ಯಯ ಆಗ್ತಿರ್ತದೆ. ಅದಕ್ಕಾಗಿ ಅವರು ಏಳಿ ಎದ್ದೇಳಿ ಅಂತ ಹೇಳಿದ್ದು ಅದೇ ಕಾರಣಕ್ಕೋಸ್ಕರ. ಆ ಶಕ್ತಿಯನ್ನು ಸರಿಯಾದಂಥ ಒಂದು ವಿಧಾನದಲ್ಲಿ ಬಳಸ್ಕೊಳ್ಳಿ, ಅದನ್ನು ದೇಶದ ಪ್ರಗತಿಗೆ, ಧರ್ಮದ ಕಾರ್ಯಕ್ಕೆ, ಸೇವಾ ಕಾರ್ಯಕ್ಕೆ ಉಪಯೋಗಿಸಿ ಅನ್ನೋ ದೃಷ್ಟಿಯಿಂದ ಅವರು
ಆ ರೀತಿ ಹೇಳಿರ್ಬೋದು. ಇಲ್ಲಿ ನಾರ್ಮಲ್ ಆಗಿ ಸರ್ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಏನಾದರೂ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಟಾರ್ಚ್ ಬೇರರ್ ಬೇಕಾಗ್ತಾರೆ ಅಲ್ವಾ? ಅಂದರೆ ಒಂದು ರೀತಿಯಾಗಿ ಡ್ರೈವಿಂಗ್ ಫೋರ್ಸ್ ಬೇಕಾಗುತ್ತೆ ಅಂತ ಹೇಳ್ತೀವಿ ನಾವು ನಾರ್ಮಲ್ ಆಗಿ. ಆ ಡ್ರೈವಿಂಗ್ ಫೋರ್ಸ್ ವಿವೇಕಾನಂದರ ಅಂತ ನಮಗೆಲ್ರಿಗೂ ಕೂಡ ಅದರಲ್ಲಿ ಸಂಶಯವೇ ಬೇಡ. ಯಾಕೆಂದರೆ ಆ ಕಾಲಘಟ್ಟದಲ್ಲಿ 18ನೇ ಶತಮಾನದ ಕಾಲಘಟ್ಟದಲ್ಲಿ ಅದಾಗಲೇ ನಾವು 800 ವರ್ಷಗಳ ದಾಸ್ಯವನ್ನು ಹೊದ್ದು ಮಲಗಿದ್ವಿ. ಅದರ ಜೊತೆಯಲ್ಲಿ 100 ವರ್ಷಗಳ ಪಾಶ್ಚಾತ್ಯರ ಅಂದರೆ ಬ್ರಿಟಿಷರ ಆಕ್ರಮಣವನ್ನು ನಮ್ಮ ಕಣ್ಣಾರೆ ಕಂಡಂತಹ ಒಂದು ಸಂದರ್ಭ. ಅಂತಹ ಸಂದರ್ಭದಲ್ಲಿ ಅದಕ್ಕಿಂತ ವಿಶೇಷವಾಗಿ 1857ರಲ್ಲಿ ಆದಂತಹ ಸಿಪಾಯಿ ದಂಗೆ ಹೇಗೆ ಹಾಗೆಯೇ ತಣ್ಣಗಾಗೋಯ್ತು ಅಂದರೆ ಯುವಕರು ಮಲಗಿದ್ದರಿಂದ ಆ ರೀತಿ ತಣ್ಣಗಾಗಿದ್ದದು. ಆದ್ದರಿಂದ ಬಹುಶಃ ಆ ಕಾಲಘಟ್ಟದಲ್ಲಿ ನಾವು ನಿಂತು ಯೋಚನೆ ಮಾಡಿದಾಗ ಅಂತಹ ಪ್ರಖರ ಸಿಡಿಲ ಸನ್ಯಾಸಿ ಅಂತ ಕಳಿಸ್ಕೊಂಡಿದ್ದಂತಹ ವಿವೇಕಾನಂದರ ಮನಸ್ಸಿನಲ್ಲಿ ಎದ್ದೇಳಿ ಅಂತಕ್ಕಂತಹ ಶಬ್ದ ಬಹುಶಃ ಮಲಗಿರ್ತಕ್ಕಂತಹ ಯುವಕರು ಅಂದರೆ ಆಸೆ ಇದೆ, ದೇಶಕ್ಕಾಗಿ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಅದಕ್ಕೊಂದು ದಾರಿ ಕಾಣಿಸ್ತಾ ಇಲ್ಲ ನನಗೆ, ಅಥವಾ ನನಗೊಬ್ಬರು ಮಾರ್ಗದರ್ಶಕರಿಲ್ಲ ಅನ್ನೋ ಒಂದು ಭಾವನೆಯ ಒಂದು ದಾಸ್ಯತೆ ನಮ್ಮ ಭಾರತೀಯ ಯುವ ಜನಾಂಗದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಒಬ್ಬ ಟಾರ್ಚ್ ಬೇರರ್ ಆಗಿ ನೀವು ಹೇಳಿದಾಗೆ ಒಬ್ಬ ಮಾರ್ಗದರ್ಶಕರಾಗಿ ಒಬ್ಬ ಹಿರಿಯ ಗುರುಗಳಾಗಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮ ಮತ್ತು ವೈಜ್ಞಾನಿಕತೆಯನ್ನು ಸಮ್ಮಿಳನಗೊಳಿಸಿಕೊಂಡಿದ್ದಂತಹ ಏಕಮೇವ ವ್ಯಕ್ತಿತ್ವ ಆ ಕಾಲಘಟ್ಟದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ನಮ್ಮ ವಿವೇಕಾನಂದರು. ನಿಸ್ಸಂಶಯವಾಗಿ ವಿವೇಕಾನಂದರೇ ನಮ್ಮೆಲ್ಲರಿಗೂ ಇವತ್ತಿನ ಕಾಲಘಟ್ಟದಲ್ಲಿಯೂ ನಾವು 2025 ಜನವರಿಯಲ್ಲಿ ಕುಳಿತು ನಾವೇನು ಮಾತನಾಡ್ತಾ ಇದ್ದೇವೆ, ಇವತ್ತಿಗೂ ಕೂಡ ಸ್ವಾಮಿ ವಿವೇಕಾನಂದರೇ ವಿವೇಕರ ಧ್ಯೇಯಗಳೇ ಮತ್ತು ವಿವೇಕರ ಘೋಷಣೆಗಳೇ ನಮ್ಮ ಯುವಕರಿಗೆ ದಾರಿದೀಪವಾಗಿಯೇ ಉಳಿಬೇಕು, ಉಳಿಯುತ್ತೆ ಕೂಡ. ಅದರಿಂದಲೇ ಭಾರತ ಇಡೀ ಜಗತ್ತಿಗೆ ಗುರುವಾಗಿ ಹೊರಹೊಮ್ಮುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ನಮ್ಗೆ ಯಾರಿಗೂ ಇರಬಾರ್ದು. ಮೊದಲನೇದಾಗಿ ಇಲ್ಲಿ ಮುಖ್ಯವಾಗಿ ಯುವಕರ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಇತ್ತೀಚಿನ ಯುವಕರ ಬಗ್ಗೆ ಯುವಜನತೆ ಬಗ್ಗೆ ಏನು ಅನಿಸುತ್ತೆ ವಿವೇಕಾನಂದರನ್ನ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಂತ ಸರ್? ಏನಂದರೆ ಯುವಕರು ದಾರಿ ತಪ್ಪಿದ್ದಾರೆ ಅಂತ ತುಂಬ ಜನ ಹೇಳ್ತಾರೆ, ಆದರೆ ಖಂಡಿತ ಯುವಕರು ದಾರಿ ತಪ್ಪಿಲ್ಲ, ಅವ್ರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಯುವಕರಲ್ಲಿ ಆ ರೀತಿ ಸೇವೆ ಮಾಡಬೇಕು, ರಾಷ್ಟ್ರಪ್ರಜ್ಞೆ, ದೇಶಭಕ್ತಿ ಮತ್ತು ಸೇವಾ ಮನೋಭಾವ, ತ್ಯಾಗ ಮನೋಭಾವ ಇದು ಇದ್ದೇ ಇದೆ. ಇಲ್ಲೇ ನಮ್ಮ ಸೈನ್ಯ ಅಷ್ಟು ದೊಡ್ಡ ಶಕ್ತಿ ಆಗ್ತಿರಲಿಲ್ಲ. ನಮ್ಮ ಸೈನ್ಯಕ್ಕೆ ಅನೇಕ ಯುವಕರು ಸೇರ್ಕೊಳ್ತಾನೆ ಇದ್ದಾರೆ ಮತ್ತು ಅದೇ ರೀತಿ ಸನ್ಯಾಸಿಗಳ ಸಂಖ್ಯೆನೂ ದಿವಸ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಸಾಮಾನ್ಯ ಯುವಕರಲ್ಲೂ ಕೂಡ ಆ ರೀತಿಯ ಒಂದು ಭಾವನೆ ಬೆಳಿಬೇಕಾದ್ರೆ ಅದರಲ್ಲಿ ಮಾಧ್ಯಮದ ಪಾತ್ರ ತುಂಬ ಮಹತ್ವದ್ದು. ಮಾಧ್ಯಮ ಯುವಕರಿಗೆ ಈ ರೀತಿಯ ಒಂದು ಪ್ರೇರಣೆ, ಈ ರೀತಿಯ ಒಂದು ಉತ್ತೇಜನ ಕೊಡುವಂಥ ಒಂದು ಮನಸ್ಸು ಮಾಡಬೇಕು. ಮತ್ತು ರಾಜಕೀಯ ನಾಯಕರು ಸಹಿತ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಪಠ್ಯಪುಸ್ತಕಗಳಲ್ಲಿ ಪಠ್ಯಕ್ರಮದಲ್ಲಿ ಸೇರಿಸಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಯಾಕೆಂದರೆ ಶಿಕ್ಷಣದಿಂದ ಈ ರೀತಿ ಪರಿವರ್ತನೆ ಸಾಧ್ಯ ಇದೆ ಯುವಕರ ಮನಸ್ಸಿನಲ್ಲಿ. ಹಾಗಾಗಿ ಶಿಕ್ಷಣದಲ್ಲಿ ಬದಲಾವಣೆ ತಂದು ವಿವೇಕಾನಂದರು, ಭಗತ್ ಸಿಂಗು, ಚಂದ್ರಶೇಖರ ಆಜಾದು ಇಂಥ ತ್ಯಾಗಿಗಳು ಮಹಾಪುರುಷರ ಒಂದು ಚರಿತ್ರೆಗಳನ್ನ ಹೇಳಿದಾಗ ಖಂಡಿತ ಯುವಕರ ಒಂದು ಅದಮ್ಯ ಶಕ್ತಿ ಅದು ದೇಶ ಕಾರ್ಯಕ್ಕೆ ಸದ್ವಿನಿಯೋಗ ಆಗೇ ಆಗ್ತದೆ. ಸರ್, ಇಲ್ಲಿ ಸೋಷಿಯಲ್ ಮೀಡಿಯಾ ಬಗ್ಗೆ ಈಗ ಮಾಧ್ಯಮದ ಬಗ್ಗೆ ಹೇಳ್ತಾ ಇದ್ರು, ಮಾಧ್ಯಮದ ಪಾತ್ರ ತುಂಬ ಇದೆ ಅಂತ ಹೇಳಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿದ್ರೆ ಈಗ ಎಲ್ಲರೂ ಕೂಡ ಒಂದು ಮಾತು ಹೇಳ್ತಾರೆ, ಸಾಮಾನ್ಯವಾಗಿ ಈಗಿನ ಜನ್ರೇಷನ್ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ತುಂಬ ಸೋಷಿಯಲ್ ಆಗಿರೋದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ ಅಂತ ಹೇಳಿ, ಗ್ರಾಮದಲ್ಲಿ ಇರೋದಿಲ್ಲ, ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ಸ್ ನೋಡ್ಕೊಂಡಿರ್ತಾರೆ ಅಂತ ಹೇಳಿ. ಈ ಬದಲಾವಣೆ ಬಗ್ಗೆ ಏನು ಹೇಳ್ತೀರಾ ನೀವು ಅಂತ? ತಾಯಿಯ ಬಗ್ಗೆ ನಮ್ಮೆಲ್ಲರ ಅಭಿಪ್ರಾಯ ಏನು? ತಾಯಿಯ ಬಗ್ಗೆ ಯಾರಿಗೂ ಎರಡನೇ ಅಭಿಪ್ರಾಯ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಆಕೆ ಉದರದಲ್ಲಿ ಜನಿಸಿ ಬಂದಿರತಕ್ಕಂಥ ನಾವೆಲ್ಲರೂ ಸಹ ತಾಯಿಗೆ ಅದಮ್ಯವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ನಮ್ಮ ಜೀವನದಲ್ಲಿ ಕೊಟ್ಕೊಂಡಿರ್ತೇವೆ. ಅದೇ ಸ್ಥಾನವನ್ನು, ತಾಯಿಯ ಸ್ಥಾನವನ್ನು ನಮ್ಮ ಮಾಧ್ಯಮಗಳು ಇವತ್ತಿನ ದಿವಸ ವಹಿಸಬೇಕಾಗಿದೆ. ನಾವೆಲ್ಲರೂ ಮಾಧ್ಯಮಗಳನ್ನು ನಮ್ಮ ತಾಯಿಯ ರೀತಿಯಲ್ಲಿ ನೋಡ್ತಕ್ಕಂಥ ಕಾರ್ಯಕ್ರಮಗಳು ನಮ್ಮ ಮಾಧ್ಯಮಗಳಲ್ಲಿ ಬರಬೇಕಾದಂತಹ ಅವಶ್ಯಕತೆ ಇದೆ. ಅಮ್ಮ ಅಂತ ನಾವು ಯಾರನ್ನ ಕರಿತೀವಿ ಮನೆಯಲ್ಲಿ, ಅಮ್ಮ ಅಂತ ಮಾಧ್ಯಮವನ್ನೂ ಕರೆಯಂಗಾದಾಗ ಇವತ್ತಿನ ಜಾಗತಿಕ ಒಂದು ಪ್ರಗತಿಯ ಹಾದಿಯಲ್ಲಿರ್ತಕ್ಕಂತಹ ನಾವು ಏನನ್ನಾದರೂ ಸಾಧಲಿಕ್ಕೆ ಸಾಧ್ಯ. ಇದಕ್ಕೊಂದು ಚಿಕ್ಕ ಉದಾಹರಣೆ ಕೊಡ್ತಾನೆ. 6 ವರ್ಷದ ಬಾಲಕ ವಿವೇಕಾನಂದರು, ಕಲ್ಕತ್ತಾ ನಗರ. ತಂದೆ ಬ್ಯಾರಿಸ್ಟರು, ಅವರ ತಾತನೂ ಬ್ಯಾರಿಸ್ಟರೇ, ಅವರ ಮುತ್ತಾತನೂ ಬ್ಯಾರಿಸ್ಟರೇ. ಇಂತಹ ಬ್ಯಾರಿಸ್ಟರ ಕುಟುಂಬದಲ್ಲಿ ಹುಟ್ಟಿದಂತಹ ವಿವೇಕಾನಂದರನ್ನು ತಂದೆ ಪ್ರತಿ ಶನಿವಾರ ಮತ್ತು ಭಾನುವಾರ ಟಾಂಗಾ ಗಾಡಿನಲ್ಲಿ ಇಡೀ ಆ ಒಂದು ಪ್ರದೇಶವನ್ನು ಸುತ್ತರಿಸ್ಕೊಂಡು ಬರ್ತಕ್ಕಂಥ ಒಂದು ಸಣ್ಣ ಒಂದು ವ್ಯವಸ್ಥೆಯನ್ನು ಅವ್ರ ತಂದೆ ಮಾಡಿಕೊಂಡಿದ್ರು. ಬಾಲಕನಾಗಿದ್ದಂತಹ ನರೇಂದ್ರ
ನಮ್ಮ ವಿವೇಕಾನಂದರು ಆ ಟಾಂಗಾದವನನ್ನು ನೋಡಿದ್ರೆ ಏನೋ ಆಶ್ಚರ್ಯ ನಮ್ಮ ವಿವೇಕಾನಂದರಿಗೆ. ಯಾವ ರೀತಿ ಈ ಥರ ಟಾಂಗ ಓಡಿಸ್ತಾ ಇದ್ದಾನೆ, ನನಗೆಷ್ಟು ಆರಾಮದಾಯಕವಾಗಿದೆ, ನಾನು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದೇನೆ, ನಾನು ಮುಂದೆ ಏನಾದರೂ ದೊಡ್ಡವನಾದರೆ ನಾನು ಟಾಂಗ ಓಡಿಸೋನೇ ಆಗ್ತೀನಿ ಅಂತಕ್ಕಂಥ ಒಂದು ಭಾವನೆ ವಿವೇಕಾನಂದರಲ್ಲಿ. ಈಗ ಒಂದು ರೀತಿ ಮಾತನಾಡಬೇಕಾದ್ರೆ ಸಂಜೆ ಒಂದಿನ ಕೂತ್ಕೊಂಡಿದ್ದಾಗ ತಾಯಿ ಭುವನೇಶ್ವರಿ ತಾಯಿಯವರು ಕೂತಿದ್ರು, ಅವ್ರ ತಂದೆಯು ಕೂತಿದ್ದಾಗ ತಂದೆ ಮಗನ್ನ ಕೇಳ್ತಾರೆ, ನೀನು ದೊಡ್ಡವನಾದ್ಮೇಲೆ ಏನಾಗ್ತೀಯೋ ಅಂದಾಗ ಅವ್ರು ಹೇಳ್ತಾರೆ, ನಾನು ಟಾಂಗ ಓಡಿಸೋನಾಗ್ತೀನಿ ಅಂದಾಗ ಅವ್ರ ತಂದೆಗೆ ಆಕಾಶವೇ ಕಳಿಸಿ ಬೀಳ್ದಂಗೆ ಆಗುತ್ತೆ. ಅವರು ಅಲ್ಲಿಂದ ಸಿಟ್ಟು ಮಾಡ್ಕೊಂಡು ಎದ್ದೋಗ್ತಾರೆ. ಆಗ ತಾಯಿ ಆಗಿರ್ತಕ್ಕಂಥ ಭುವನೇಶ್ವರಿ ತಾಯಿ ವಿವೇಕಾನಂದರನ್ನ ಕರ್ಕೊಂಡು ಅವ್ರ ಮನೇಲಿ ಒಂದು ಪೂಜಾ ಕೋಣೆ, ಆ ಪೂಜಾ ಕೋಣೆಯ ಮುಂಭಾಗದಲ್ಲಿ ನಿಲ್ಲಿಸ್ಕೊಂಡು ಅಲ್ಲಿರ್ತಕ್ಕಂಥ ಒಂದು ಪಟವನ್ನು ತೋರಿಸ್ತಾರೆ. ಆ ಪಟದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ ರಥವನ್ನು ಓಡಿಸ್ತಾ ಇದ್ದಾನೆ, ಹಿಂದ್ಲಗಡೆ ಅರ್ಜುನ ಕೂತ್ಕೊಂಡಿದ್ದಾನೆ. ಆಗ ತಾಯಿ ಹೇಳ್ತಾಳೆ ನರೇಂದ್ರರಿಗೆ, ನೋಡು ನೀನು ಟಾಂಗ ಓಡಿಸೋನೇ ಆಗು, ಆದರೆ ಇಡೀ ಜಗತ್ತನ್ನು ಅಧರ್ಮದಿಂದ ಧರ್ಮದೆಡೆಗೆ ನಡೆಸ್ಕೊಂಡು ಹೋಗ್ತಕ್ಕಂತಹ ಕೃಷ್ಣನಂಥ ಟಾಂಗ ಓಡಿಸೋ ನೀನಾಗಬೇಕು ಅಂತ ತಾಯಿ ಹೇಳ್ತಾರೆ. ನೋಡಿ, ಆ ತಾಯಿ ಹೇಳಿದಂತಹ ಮಾತು ವಿವೇಕಾನಂದರ ಆ ಪುಟ್ಟ ಮನಸ್ಸಿಗೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ, ಇಡೀ ಜಗತ್ತೇ ತಮ್ಮನ್ನು ತಿರುಗಿ ನೋಡುವಂತಹ ರೀತಿಯಲ್ಲಿ ಇಡೀ ಜಗತ್ತಿಗೆ ಮಾರ್ಗದರ್ಶನವನ್ನು ಕೊಟ್ಟಂಥವ್ರು ವಿವೇಕಾನಂದರು. ಈ ಕಥೆಯ ಅರ್ಥ ಇಷ್ಟೇ, ಮಾಧ್ಯಮದವರು ತಾಯಿಯ ಸ್ಥಾನದಲ್ಲಿ ನಿಂತು ನಮ್ಮ ಯುವಕರಿಗೆ ಮಾರ್ಗದರ್ಶನವನ್ನು ಕೊಟ್ಟರೆ ಸತ್ಯವಾಗಲೂ ಈ ಜಗತ್ತಿನಲ್ಲಿ ಭಾರತ ಅತ್ಯುತ್ತಮ ರಾಷ್ಟ್ರವಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದರ ಜೊತೆಯಲ್ಲಿ ನಮ್ಮ ರಾಷ್ಟ್ರದ ಯುವಕರು ಇಡೀ ಜಗತ್ತಿಗೆ ಮಾರ್ಗದರ್ಶಕರಾಗ್ತಕ್ಕಂಥ ಎಲ್ಲ ಅವಕಾಶಗಳು ಮಾಧ್ಯಮದವ್ರಿಗಿದ್ದಾರೆ. ಸೋಷಿಯಲ್ ಮೀಡಿಯಾ ನಿಜ, ಗ್ರಾಮದಲ್ಲಿ ಇಲ್ಲದೇ ಇರ್ತಕ್ಕಂಥವ್ರು ಇನ್ಸ್ಟಾಗ್ರಾಮಲ್ಲಿದ್ದಾರೆ ನಿಜ. ಆ ಇನ್ಸ್ಟಾಗ್ರಾಮ್ನಲ್ಲಿ ನಾವು ತಾಯಿಯನ್ನು ಬಿಂಬಿಸಿದ್ರೆ ಅದು ಹೇಳ್ತಕ್ಕಂಥದ್ದನ್ನು ಕೇಳ್ತೇವೆ ನಾವು, ನಮ್ಮ ಮಕ್ಕಳು ಕೇಳ್ತಾರೆ, ಖಂಡಿತವಾಗ್ಲೂ ಕೇಳ್ತಾರೆ. ನಮ್ಮ ಗುರುಗಳು ಹೇಳಿದಂಥ ರೀತಿಯಲ್ಲಿ ಯುವಕರಲ್ಲಿ ಯಾವುದೇ ಕಡಿಮೆ ಇಲ್ಲ, ಯುವಕರಲ್ಲಿ ಅಸಡ್ಡೆ ಇಲ್ಲ, ಯುವಕರಿಗೆ ಸರಿಯಾದಂತಹ ದಾರಿ ಬೇಕು. ಆ ತಾಯಿ ರೂಪದಲ್ಲಿ ನಮ್ಮ ಮಾಧ್ಯಮದವರು ಕೆಲಸ ಮಾಡಬೇಕು. ಎಸ್ ವೀಕ್ಷಕರೇ, ಮತ್ತಷ್ಟು ಮಾತನಾಡ್ತಾ ಹೋಗೋಣ ಸಣ್ಣ ಬ್ರೇಕ್ನ ನಂತರ. ಯುವ ಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇಲ್ಲ, ನೀವು ಹೇಳ್ತಾ ಇದ್ರಿ ಸಾಮಾನ್ಯವಾಗಿ ಒಂದು ಆರೋಪ ಮತ್ತು ಟೀಕೆ ಅಂತ ತೆಗೆದುಕೊಳ್ಳೋಣ. ಯಾಕಂದರೆ ಈಗಿನ ಯುವ ಜನ್ರೇಷನ್ ಅಂತ ಹೇಳಿದ್ರೆ ನೀವು ಕೇಳಿ ಯಾರನ್ನಾದರೂ ಮಾತನಾಡುವಂಥ ಸಂದರ್ಭದಲ್ಲಿ ದೇಶದ ಬಗ್ಗೆ ಕೇಳಿದ್ರೆ ಅಷ್ಟೊಂದು ಆಸಕ್ತಿ ಮತ್ತು ಪ್ರೀತಿಯನ್ನು ಕಾಣಿಸೋದಿಲ್ಲ. ಬಟ್ ನಿಜವಾಗ್ಲೂ ಅನಿಸುತ್ತಾ ದೇಶದ ಬಗ್ಗೆ ಯುವಕರಿಗೆ ಪ್ರೀತಿ ಇಲ್ಲ ಅಂತ? ಈ ರೀತಿ ಟೀಕೆ ಕೂಡ ಇರುವಂಥದ್ದು ಒಂದು ಅಲ್ಲ. ಹಾಗಿದ್ರೆ ಯುವಕರಲ್ಲಿ ದೇಶಭಕ್ತಿಯ ಕೊರತೆ ಇದೆ ಅಂತ ಆದ್ರೆ ಅದಕ್ಕೆ ಹೊಣೆ ಯಾರು? ಅದಕ್ಕೆ ಹೊಣೆ ಸಮಾಜನೇ, ನಮ್ಮ ಶಿಕ್ಷಣ ವ್ಯವಸ್ಥೆನೆ, ಅಥವಾ ನಮ್ಮ ಸಾಮಾಜಿಕ ವ್ಯವಸ್ಥೆ, ನಮ್ಮ ಕುಟುಂಬ ವ್ಯವಸ್ಥೆ. ಸೊ ಇದನ್ನ ಸರಿ ಮಾಡಿಕೊಂಡಾಗ ಉಳಿದು ಎಲ್ಲದೂ ಕೂಡ ಸರಿ ಹೋಗ್ತದೆ. ಯುವಕರಲ್ಲಿ ದೇಶಭಕ್ತಿಯ ಭಾವನೆ ಇದ್ದೇ ಇದೆ, ಸಾಮಾಜಿಕ ಪ್ರಜ್ಞೆ ಇದೆ, ಸೇವಾ ಮನೋಭಾವ ಇದೆ, ಎಲ್ಲ ರೀತಿಯಾದಂಥ ಅಮೂಲ್ಯವಾದಂಥ ಮೌಲ್ಯಗಳ ಒಂದು ತಿಳುವಳಿಕೆ ಅವರಿಗಿದೆ. ಆದರೆ ಅದರ ಬಗ್ಗೆ ನಾವು ಹೆಚ್ಚು ಒಂದು ಪ್ರಚಾರ ಕೊಟ್ಟಾಗ ಮಾತ್ರ ಯುವಕರು ಆ ದಿಕ್ಕಿನಲ್ಲಿ ನಡೆಯುವಂಥ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಈ ಸರ್ ಪ್ರಚಾರದ ಬಗ್ಗೆ ಹೇಳ್ತಾ ಇದ್ರಿ, ಮತ್ತು ನೀವು ಕೂಡ ಒಂದು ಎಕ್ಸಾಂಪಲ್ ಕೊಟ್ಟಿರುವಂಥದ್ದು, ಅಂದರೆ ಬಾಲ್ಯದಲ್ಲಿಯೇ ವಿವೇಕಾನಂದರು ಯಾವ ರೀತಿ ಇದ್ದರು, ತಾಯಿ ಯಾವ ರೀತಿಯಾಗಿ ಪ್ರೇರಣಾ ಶಕ್ತಿ ಆದರು ಅಂತೇಳಿ. ಈಗ ಶಿಕ್ಷಣ ಮತ್ತು ಈ ಪ್ರೇರಣಾ ಶಕ್ತಿ ಎರಡೂ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ನಾವು ಈಗಿನ ಜನ್ರೇಷನ್ ಅಂತ ನೋಡಿ, ನಿಮಗೆ ಕುಟುಂಬದಲ್ಲಿ ಆ ರೀತಿಯ ಶಿಕ್ಷಣ ಸಿಗ್ತಾ ಇದೆಯಾ, ಆ ರೀತಿಯ ನಿಮಗೆ ಪಾಸಿಟಿವಿಟಿ ಥಾಟನ್ನು ತುಂಬ್ತಾ ಇದ್ದಾರಾ? ಮತ್ತು ಶಿಕ್ಷಣದ ಬಗ್ಗೆ ಮಾತನಾಡೋದಾದರೆ ಈಗಿನ ಶಿಕ್ಷಣದ ಬಗ್ಗೆ ಏನು ಹೇಳ್ತೀರಿ ಅಂತ? ನೋಡಿ, ವಿವೇಕಾನಂದರ ತತ್ವವನ್ನೇ ನಾವು ಮುಂದಿಟ್ಕೊಂಡು ಚರ್ಚೆ ಮಾಡೋದಾದರೆ ಆಧ್ಯಾತ್ಮ ಅಂತಕ್ಕಂಥ ಒಂದು ಶಬ್ದ, ಅಗಾಧವಾದಂಥ ಒಂದು ಶಬ್ದ ಏನಿದೆ, ಅದರ ಮೂಲಕ್ಕೆ ನಾವೆಲ್ಲರೂ ಒಕ್ಕೊಳ್ಳೇಬೇಕಾಗುತ್ತೆ. ಆಧ್ಯಾತ್ಮ ಇರುವ ಕಡೆ ನಿಷ್ಠೆ ಇರುತ್ತೆ, ನಿಷ್ಠೆ ಇರುವ ಕಡೆ ಶ್ರದ್ಧೆ ಇರುತ್ತೆ, ಶ್ರದ್ಧೆ ಇರುವ ಕಡೆ ತಾನಾಗಿ ಅಭಿವೃದ್ಧಿ ಆಗೇ ಆಗುತ್ತೆ. ಅದರಿಂದ ಆಧ್ಯಾತ್ಮವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ವಿವೇಕಾನಂದರು ಹೇಳ್ತಾರೆ, ಯಾರೋ ಒಬ್ಬರು ವಿವೇಕಾನಂದರಿಗೆ ಕೇಳಿದ್ರಂತೆ, ಸ್ವಾಮಿ ನನಗೆ ಭಗವದ್ಗೀತೆ ಓದ್ತಾ ಇದ್ದೀನಿ, ಅರ್ಥ ಆಗ್ತಾಯಿಲ್ಲ, ಹೆಂಗಿದು ಅರ್ಥ ಆಗುತ್ತೆ ನನಗೆ ಅಂದಾಗ ವಿವೇಕಾನಂದರು ಹೇಳಿದ್ರಂತೆ, ನೀನು ಪ್ರತಿದಿನ 1 ಗಂಟೆ ಫುಟ್ಬಾಲ್ ಆಡು, ಅಂದರೆ ಕಾಲ್ಚೆಂಡು ಆಡು. ಕಲ್ಕಟ್ಟಾದಲ್ಲಿ ಫುಟ್ಬಾಲ್ ಭಾಳ ಫೇಮಸ್ಸು. ನೀನು 1 ಗಂಟೆ, ಇವಾಗಲೂ ಫೇಮಸ್ಸೇ, ಪ್ರತಿದಿನ 1 ಗಂಟೆ ನೀನು ಕಾಲ್ಚೆಂಡಿನ ಆಟವನ್ನು ಆಡು, ನಿನ್ನ ಸ್ನಾಯುಗಳೆಲ್ಲ ಭಾಳ ಶಕ್ತಿಯುತವಾಗ್ತವೆ, ಆಮೇಲೆ ನಿನಗೆ ಭಗವದ್ಗೀತೆ ಏನು, ನಿನಗೆ ಇಡೀ ವೇದಗಳೇ ಅರ್ಥ ಆಗುತ್ತೆ ಅಂತ ಹೇಳಿದ್ರಂತೆ ವಿವೇಕಾನಂದರು. ಅಂದರೆ ಒಬ್ಬ ಮನುಷ್ಯ ತನ್ನನ್ನು ತಾನು ಕ್ರೋಢೀಕರಿಸಿಕೊಂಡು ತನ್ನೆಲ್ಲ ವೈಫಲ್ಯತೆಗಳನ್ನು ಬಿಟ್ಟು ತನ್ನೆಲ್ಲ ವೀಕ್ನೆಸ್ಗಳನ್ನು ಆಚೆ ಇಟ್ಟು ಯಾವಾಗ ತನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನು ಕಂಡುಕೊಳ್ತಾನೋ, ಆ ಶಕ್ತಿಯನ್ನು ಕಂಡುಕೊಳ್ಳುವುದಕ್ಕೆ ಆಧ್ಯಾತ್ಮವೇ ಮೂಲ ಅಂತ ಅಂದ್ಕೊಂಡಾಗ
ಆತ ಈ ಎಲ್ಲ ಜಂಜಡಗಳಿಂದ ದೂರಾಗಿ ಆತ ಸಕ್ಸಸ್ ಅಂದರೆ ಯಶಸ್ಸಿನ ಹಿಂದೆ ಖಂಡಿತವಾಗ್ಲೂ ಹೋಗ್ತಾನೆ. ಇಲ್ಲಿ ಆಧ್ಯಾತ್ಮ ಅಂದ್ರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ನಮ್ಮ ಮುಂದೆ ಉಳಿದಿದೆ. ಅದರಲ್ಲೂ ಯುವಕರಲ್ಲಿ, ಇವತ್ತಿನ ಯುವಕರಲ್ಲಿ 13ರಿಂದ ಇವಾಗ ನಾವು 15ರಿಂದ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ, 13ನೇ ವರ್ಷದಿಂದ 25-26ನೇ ವರ್ಷದವರೆಗೂ ಆಧ್ಯಾತ್ಮ ಅಂದರೆ ನಾವು ದೇವರನ್ನು ಪೂಜೆ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ ನಾವೆಲ್ಲರೂ. ಇದೆಲ್ಲವೂ ಸಹ ಸ್ವಾಭಾವಿಕವಾಗಿರ್ತಕ್ಕಂಥದ್ದು ನಿಜ. ಮೂರ್ತಿ ರೂಪವನ್ನು ಕೊಟ್ಟು ನಾವು ದೇವರನ್ನು ಪೂಜೆ ಮಾಡಬೇಕು ನಿಜ. ಆದರೆ ವಿವೇಕಾನಂದರ ದೃಷ್ಟಿಯಲ್ಲಿ ಆಧ್ಯಾತ್ಮಿಕತೆ ಅಂದರೆ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳಿ ಅಂತೇಳಿ, ಭಾಳ ಸಿಂಪಲ್ಲು. ವಿವೇಕಾನಂದರ ತತ್ವಗಳಲ್ಲಿ ಯಾವುದೇ ದೊಡ್ಡ ಭಾಷೆಗಳಿಲ್ಲ, ಯಾವುದೇ ದೊಡ್ಡ ಅಕ್ಷರಗಳಿಲ್ಲ, ಭಾಳ ಕ್ಲಿಷ್ಟಕರವಾಗಿರ್ತಕ್ಕ ಪದಪ್ರಯೋಗಗಳಿಲ್ಲ. ಅವರು ಬಹಳ ಸಮಂಜಸವಾಗಿ ಹೇಳ್ತಾರೆ, ಎಲ್ಲಿವರೆಗೂ ನಿನ್ನಲ್ಲಿ ನಿಶಕ್ತಿ ಇರುತ್ತೋ ನೀನು ಬದುಕಿರುವುದು ವ್ಯರ್ಥ, ಯಾವತ್ತಿನಲ್ಲಿ ಶಕ್ತಿ ಬರುತ್ತೋ ನೀನು ಸಾಧನೆ ಮಾಡೋಕ್ಕಾಗದೇ ಇರತಕ್ಕಂಥ ವಿಷಯವೇ ಇಲ್ಲ. ಎಷ್ಟು ಸುಲಭವಾಗಿ ಹೇಳ್ತಾರೆ ನೋಡಿ ವಿವೇಕಾನಂದರು. ಒಂದು ಸತ್ಯವನ್ನು ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. 80ರ ದಶಕದಲ್ಲಿ ಓದಿರ್ತಕ್ಕಂಥ ನಮಗೆಲ್ಲರಿಗೂ ಯಾವತ್ತಾದರೂ ಯಾರಾದರೂ ವಿವೇಕಾನಂದರ ಬಗ್ಗೆ ಹೇಳ್ಕೊಟ್ಟಿದ್ರಾ ಅನ್ನೋ ಒಂದು ಪ್ರಶ್ನೆ ನಮ್ಮನ್ನೇ ನಾವು ಕೇಳಿಕೊಂಡ್ರೆ, ಗುರುಗಳೇನು ಹೇಳಿದ್ರಲ್ಲ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂತ, ಅದು ನಮಗೆ ಬಹಳ ಸ್ವಚ್ಛ ಒಂದು ಸ್ಫಟಿಕ ದರ್ಪಣವಾಗಿ ಹೋಗ್ತದೆ. ಅದು ಅಂದರೆ ನಮ್ಮ ಶಿಕ್ಷಣದಲ್ಲಿ ಯಾವುದು ಬೇಕಾಗಿತ್ತು, ಯಾವುದು ನಮಗೆ ಸಿಗಲಿಲ್ಲ, ಇವಾಗಾದರೂ ನಾವು ಅದನ್ನು ನಮ್ಮ ಮಕ್ಕಳಿಗೋ ಅಥವಾ ಇವತ್ತಿನ ಯುವಕರಿಗೋ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದು ವಿವೇಕವಾಣಿ, ವಿವೇಕಾನಂದರ ಉಕ್ತಿಗಳು ಮತ್ತು ವಿವೇಕಾನಂದರ ಚಿಂತನೆಗಳು. ವಿವೇಕಾನಂದ ಅಂತಕ್ಕಂತಹ ಒಂದು ಶಬ್ದಗಳ ಒಂದು ಸಂಗಮ ಇದೆಯಲ್ಲ, ಅದು ಒಂದು ವ್ಯಕ್ತಿಯ ರೂಪ ಅಲ್ಲ. ವಿವೇಕಾನಂದರು ಅಂದರೆ ಅದೊಂದು ಅಗಾಧ, ಅದೊಂದು ಅನಂತಾತೀತ. ಅದು ವಿವೇಕಾನಂದರ ತತ್ವಗಳೊಂದು ಅನಂತಾತೀತ. ಅಂತಹ ವಿವೇಕಾನಂದರ ಅನೇಕ ಮಹನೀಯರುಗಳ ತತ್ವಗಳನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅವರು ಹಾಕ್ಕೊಟ್ಟಂಥ ದಾರಿಲಿ ಹೋಗಿ ಅಂತ. ನೋಡಿ, ನಾವು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ವಿವೇಕಾನಂದರ ಬಗ್ಗೆ ಹೇಳಿರ್ತಕ್ಕಂಥ ಮಾತುಗಳೇನು, ದ.ರಾ. ಬೇಂದ್ರೆಯವರು ಹೇಳಿರ್ತಕ್ಕಂಥ ಮಾತುಗಳೇನು, ಇವೆಲ್ಲವನ್ನು ನಾವು ಓದೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ, ನಾವು ತಿಳ್ಕೊಂಡೇ ಇಲ್ಲ. ನಾವು ವಿವೇಕಾನಂದರ ತತ್ವಗಳು ಅಂದರೆ ಬರೀ ರಾಮಕೃಷ್ಣ ಆಶ್ರಮದಲ್ಲಿ ಮಾತ್ರ ಕೇಳಬೇಕು ಅನ್ನೋ ಒಂದು ಪರಿಸ್ಥಿತಿನಲ್ಲಿ ಇವತ್ತಿಗೂ ಇದ್ದೇವೆ. ಇದು ಸತ್ಯವಾದಂಥ ಮಾತು. ಯಾಕಂದರೆ ಯಾವುದೇ ಸರ್ಕಾರಗಳು, ನಾವು ಯಾರನ್ನ ಬೈಯತಕ್ಕಂಥದ್ದಲ್ಲ ಅಥವಾ ಯಾರನ್ನೂ ಉತ್ಪ್ರೇಕ್ಷೆ ಮಾಡಿ ಮಾತನಾಡ್ತಕ್ಕಂಥದ್ದಲ್ಲ, ಯಾರೂ ಸಹ ಒಂದು ಪಠ್ಯಕ್ರಮವನ್ನು, ಒಂದು ಇಡೀ ಪುಸ್ತಕವನ್ನು ವಿವೇಕಾನಂದರ ಬಗ್ಗೆ ಒಬ್ಬ PUC ಓದ್ತಾ ಇರ್ತಕ್ಕಂಥ, ಅಂದರೆ ಕಾಲೇಜ್ ಮೆಟ್ಲತ್ತಿರ್ತಕ್ಕಂಥ ಯುವಕನಿಗೆ ನೀನು ಇದು ಓದಲೇಬೇಕಪ್ಪ ಅಂತ ಯಾವತ್ತಾರ ನಾವು ಕೊಟ್ಟಿದ್ದೀವೋ ಇವತ್ತರೆಗೂ? ಖಂಡಿತವಾಗ್ಲೂ ಕೊಟ್ಟಿಲ್ಲ. ಹಾಗಿದ್ದರೆ ನಾವು ಯುವ ಭಾರತವನ್ನು ನಿರ್ಮಾಣ ಮಾಡಲದು ಹೇಗೆ? ನಮಗೆ ರೋಲ್ ಮಾಡಲಿ ಯಾರಾಗಬೇಕು? ನಮಗೆ ಸ್ಪಷ್ಟತೆ ಇಲ್ಲ ಅದರಲ್ಲಿ. ನಮಗೆ ಅದರಿಂದ ಏನಾಗ್ತಾಯಿದೆ, ಇವತ್ತಿನ ಯುವಕರಿಗೆ ರಾತ್ರಿ 10 ಗಂಟೆ ಆದಮೇಲೆ DJ ಹಾಕಿದ್ರೆ DJ ಅದಕ್ಕೆ ರೋಲ್ ಮಾಡಲಾಗ್ತಾಯಿದೆ. ನೀವು ವೀಣೆ ನುಡಿಸಿದ್ರೆ ರೋಲ್ ಮಾಡಲಾಗ್ತಾ ಇಲ್ಲ, ಹಾರ್ಮೋನಿಯಂ ನುಡಿಸಿದ್ರೆ ಕರ್ಕಶ ಅನಿಸುತ್ತೆ. ನೀವು DJ ಹಾಕಿ ವಾಲ್ಯೂಮ್ ಜಾಸ್ತಿ ಕೊಟ್ಟಾಗ ಭಾಳ ಸಂತೋಷ ಅನಿಸುತ್ತೆ. ಈ ಪರಿಕಲ್ಪನೆ ಬದಲಾವಣೆ ಆಗಬೇಕು ಅಂದರೆ ವಿವೇಕರ ತತ್ವಗಳು ಇವತ್ತು ಅಳವಡಿಕೆ ಆಗಬೇಕು. ಅಂತಹ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿದಾಗ ಮಾತ್ರನೇ ಮತ್ತು ಪ್ರತಿನಿತ್ಯ ಆದಾಗ ಮಾತ್ರನೇ ಅದು ನಮಗೆ ಏನಾದರೂ ಮಾಡಲಿಕ್ಕೆ ನಾವು ಸಾಧ್ಯ ಆಗುತ್ತೆ. ನಮ್ಮ ಯುವಕರಿಗೂ ಸಹ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಸರ್ ಮುಖ್ಯವಾಗಿ ಈ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತ ಹೇಳ್ತಾ ಇದ್ರು. ಈ ಕಾರ್ಯಕ್ರಮಗಳನ್ನ ಯಾರು ರೂಪಿಸಬೇಕು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಈಗ ಸರ್ಕಾರವನ್ನು ತೆಗೆದುಕೊಳ್ಳಿ, ನಿಮ್ಗೆ ಯಾವುದೇ ಸರ್ಕಾರ ಇರಲಿ ಕೂಡ ಕೇವಲ ಒಂದು ದಿನಕ್ಕೆ ಮಾತ್ರ ವಿವೇಕಾನಂದರ ಜಯಂತಿ ಸೀಮಿತವಾಗಿದೆಯಾ? ಇದನ್ನೇ ವಿವೇಕಾನಂದರು ಎದ್ದೇಳು ಅಂತೇಳಿದ್ದು. ಪ್ರತಿಯೊಬ್ಬರೂ ಎದ್ದೇಳಬೇಕು. ಸ್ವಯಂ ನಾವೇ ಎದ್ದೇಳಬೇಕು. ನನಗೇನು ಬೇಕು ಅಂತ ನಾನೇ ಕೇಳಬೇಕು. ಇವತ್ತು ನನಗೆ 5G ಬೇಕಾ 6G ಬೇಕಾ ಅಂತ ಅಮೆರಿಕಾದವ್ರು ಹೇಳ್ತಾ ಇದ್ದಾರೆ. ನನಗೆ 10G ಬೇಕು ಅಂತ ನಾನೇ ಎದ್ದೇಳಬೇಕು. ಆವಾಗ ನಮ್ಮ ಯುವಕರು ಯಾರಿಗೋ, ನನ್ನ ಸ್ನೇಹಿತನಿಗೆ ಇನ್ನೊಬ್ಬನಿಗೆ ಅದರದ್ದು ಕಲ್ಪನೆ ಬರುತ್ತೆ. ಕರೆಕ್ಟ್ ಅಲ್ವಾ, ಅಲ್ಲಿ 6G ಇದೆ, ನಾನು 10G, ನಾನು ಯಾಕೆ ಒಂದು 10G ಕಾನ್ಸೆಪ್ಟ್ನ ತರಬಾರ್ದು ಅಂತ ಅವನೇ ಯೋಚನೆ ಮಾಡ್ತಾನೆ, ಪಕ್ಕದಲ್ಲಿರೋನೇ ಯೋಚನೆ ಮಾಡ್ತಾನೆ. ಆ ಯೋಚನೆ ನನ್ನಲ್ಲಿ ಬರಬೇಕು, ಅಂದರೆ ನಮ್ಮಲ್ಲಿ ಬರಬೇಕು. ನಮ್ಮಲ್ಲಿ ಬಂದಾಗ ಮಾತ್ರನೇ ಇದು ಸಾಧ್ಯ ಆಗುತ್ತೆ. ಅದರ ಜೊತೆಯಲ್ಲಿ ಪೂರಕವಾಗಿ ಸಮಾಜ, ನಮ್ಮ ಹಿರಿಯರು ಮಾರ್ಗದರ್ಶನ, ಗುರುಗಳ ಮಾರ್ಗದರ್ಶನ ಅತ್ಯವಶ್ಯಕವಾಗಿ ಬೇಕು. ನಾವು ಕೇವಲ ಕಾವಿ ತೊಟ್ಟವರನ್ನೋ ಅಥವಾ ಸಂಘ ಸಂಸ್ಥೆಗಳಲ್ಲಿ ದುಡಿಯತಕ್ಕಂಥವ್ರನ್ನ ಬರೀ ನಾವು ಬೇಹುಗಾರಿಕೆ ದೃಷ್ಟಿಯಿಂದ ಮಾತ್ರ ನೋಡ್ತಾ ಇದ್ದೇವೆ. ಆತನಲ್ಲಿ ಏನೋ ಒಂದು ವೀಕ್ನೆಸ್ ಸಿಕ್ಬಿಡುತ್ತೆ, ಹುಡುಕ್ಬಿಡೋಣ ಅನ್ನೋ ರೀತಿಯಲ್ಲಿ ನೋಡ್ತೇವೆ. ಆದರೆ ನಿಸ್ಪೃಹವಾಗಿ ತಮ್ಮ ಇಡೀ ಜೀವನವನ್ನು ಸಮಾಜಕ್ಕಾಗಿ ಮತ್ತು ಭಾರತಕ್ಕಾಗಿ, ನಮ್ಮ ದೇಶಕ್ಕಾಗಿ ಕೊಟ್ಟಂಥ ಹಿರಿಯರ ಮಾರ್ಗದರ್ಶನ ನಮಗೆ ಬೇಕೇ ಬೇಕು. ಇಲ್ಲಿ ಉತ್ಪ್ರೇಕ್ಷೆ ನಾವು ಯಾರೂ ಮಾಡಬಾರ್ದು ಅಂತ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಬಹುಶಃ ಈ ನಿಟ್ಟಿನಲ್ಲಿ ಅನೇಕ ಮಹನೀಯರುಗಳು ಕೆಲಸ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಇವತ್ತಿಗೂ ಈ ಕ್ಷಣದಲ್ಲಿ ನೋಡಿ, ಈ ಒಂದು ಮಾಧ್ಯಮವೂ ಸಹ ಕೆಲಸ ಮಾಡ್ತಾ ಇದೆ. ಆದ್ದರಿಂದ ಇದು ನಿಯಮಿತವಾಗಿ ಹರಿತಾ ಇರ್ತಕ್ಕಂಥ ನದಿ. ಯಾವತ್ತೋ ಒಂದಿನ ನಮಗೆ ವಿವೇಕರ ಒಂದು ಏನಿತ್ತಲ್ವ, ಅವರ ಒಂದು ಶಕ್ತಿ ಏನಿತ್ತು ಅಥವಾ ಅವರೊಂದು ಚಿಂತನೆ ಏನಿತ್ತು, ಅದು ಅನುಷ್ಠಾನಕ್ಕೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನಮಗೆ.
ಸರ್ ಇಲ್ಲಿ ಮುಖ್ಯವಾಗಿ ಸರ್ ಹೇಳ್ತಾ ಇದ್ರು ಒಂದಿಷ್ಟು ಕಾರ್ಯಕ್ರಮಗಳನ್ನು ರೂಪಿಸೋದು ಸ್ವಯಂ ನಮ್ಮಿಂದಲೇ ಬರಬೇಕು ಆ ರೀತಿ ಪ್ರೇರಣೆ ಶಕ್ತಿ ಅಂತ ಹೇಳಿ. ಈಗ ಸಾಮಾನ್ಯವಾಗಿ ಏನಾಗಿದೆ ಅಂತ ಹೇಳಿದರೆ ಈಗ ಜಾಗತಿಕ ಗ್ರಾಮ, ಇಡೀ ವಿಶ್ವ ಒಂದು ಜಾಗತಿಕ ಗ್ರಾಮ ಆಗಿರುವಂಥದ್ದು. ಇಲ್ಲಿ ಓಡೋ ಕುದುರೆ ಮತ್ತು ಗೆಲ್ಲೋ ಕುದುರೆಗೆ ಮಾತ್ರ ಬೆಲೆ ಇರುತ್ತೆ. ಈ ಸಂದರ್ಭದಲ್ಲಿ ಈಗಿನ ಜನ್ರೇಷನ್ ತೆಗೆದುಕೊಳ್ಳಿ ಮತ್ತು ಈಗ ಇತ್ತೀಚಿನ ಜನ್ರೇಷನ್ ಏನಾಗ್ತಿದೆ ಅಂತ ಹೇಳಿದ್ರೆ ನನಗೇನು ನನ್ನ ಖುಷಿ ಅಂತ ಹೇಳ್ತಾರೆ. ನಿಮಗೆ ಫ್ಯಾಮಿಲಿ ಖುಷಿ ಬಗ್ಗೆ ಮಾತನಾಡೋದಿಲ್ಲ, ಅದೇ ರೀತಿಯಾಗಿ ಊರಿನ ಖುಷಿ ಬಗ್ಗೆ ಮಾತನಾಡೋದಿಲ್ಲ. ಈ ರೀತಿಯ ಸಂದರ್ಭ ಅಥವಾ ಈ ರೀತಿಯ ಅನಿವಾರ್ಯತೆ ಇದೆಯೇನೋ ಗೊತ್ತಿಲ್ಲ. ಬಟ್ ಇಂಥ ಪರಿಸ್ಥಿತಿಯಲ್ಲೂ ಕೂಡ ವಿವೇಕಾನಂದರು ಪರಿಹಾರ ಆಗ್ತಾರ ಅಂತ. ಮುಂದೇನಂದ್ರೆ ವಿವೇಕಾನಂದರು ಎಂದೂ ಕೂಡ ಉಪದೇಶ ಮಾಡಲಿಲ್ಲ, ಅವರು ಮಾತಾಡಿದಂತೆ ಬದುಕಿದ್ರು. ಹಾಗಾಗಿಯೇ ವಿವೇಕಾನಂದರು ಎಲ್ಲ ಕಾಲಕ್ಕೂ ಎಲ್ಲರಿಗೂ ಎಲ್ಲ ವಯೋಮಾನದವರೆಗೂ ಆದರ್ಶ ಆಗ್ತಾರೆ. ಯಾಕೆಂದರೆ ಬಂಗಾಲದಲ್ಲಿ ಬರಗಾಲ ಬಂದಾಗ ಅಲ್ಲಿ ಜನ ತಿನ್ನಕ್ಕೆ ಊಟ ಇಲ್ಲದೆ ಸಾಯ್ತಿರ್ಬೇಕಾದ್ರೆ ಇವರು ಕಷ್ಟಪಟ್ಟು ಅಲ್ಲಿ ಇಲ್ಲಿ ಒಟ್ಟು ಮಾಡಿ ಅಲ್ಲಿ ಕಾಣಿಕೆ ಕೊಟ್ಟಂಥ ಹಣನ ಒಟ್ಟು ಮಾಡಿ ಅದರಿಂದ ಖರೀದಿ ಮಾಡಿದಂಥ ಜಮೀನನ್ನು ಮಾರ್ತಾರೆ. ಅಲ್ಲಿ ಮಠ ಕಟ್ಟಬೇಕು, ರಾಮಕೃಷ್ಣಾಶ್ರಮ ಒಂದು ಗುಡಿ ಕಟ್ಟಬೇಕು ಅಂತ ಇರ್ತದೆ. ಆದರೆ ಅದನ್ನು ಮಾರಿ ಜನರ ಸೇವೆಗೋಸ್ಕರ ಆ ಹಣನ ವಿನಿಯೋಗ ಮಾಡ್ತಾರೆ. ಅಂದರೆ ಇಂಥ ಒಂದು ಆದರ್ಶ ಅವರಲ್ಲಿ ಇತ್ತು. ಮತ್ತು ಕಾರ್ಯಕ್ರಮ ರೂಪಿಸ್ಬೇಕಾದಂಥ ಜವಾಬ್ದಾರಿ ಯಾರ್ದಂತಂದರೆ ಮತ್ತೆ ಶಿಕ್ಷಣಕ್ಕೆ ಹೋಗ್ಬೇಕು. ನಾವು ಶಿಕ್ಷಣ ಬಿಟ್ಟರೆ ಬೇರೆ ದಾರಿ ಇಲ್ಲ. ಶಿಕ್ಷಕರು ಅವರು ಎರಡನೇ ತಾಯಿ ಆಗ್ತಾರೆ. ಮೊದಲನೇ ತಾಯಿ ನಮಗೆ ಜನ್ಮ ಕೊಟ್ಟವರು, ಎರಡನೇ ತಾಯಿನ ನಮ್ಮ ವ್ಯಕ್ತಿತ್ವ ರೂಪಿಸುವಂಥ ಶಿಕ್ಷಕರೇ ಈ ರೀತಿ ಕಾರ್ಯಕ್ರಮವನ್ನು ರೂಪಿಸಿದಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ಕೇವಲ ಅಂಕಪಟ್ಟಿಯ ಪ್ರಗತಿಯಿಂದ ಅಷ್ಟೇ ಅಲ್ಲ, ಅಂಕಪಟ್ಟಿಯ ಒಂದು ಅದೇ ಅವನ ಯೋಗ್ಯತೆ, ಅವನ ಸಾಧನೆಯ ಒಂದು ಮಾಪಕ ಆಗಬಾರ್ದು. ಅದಕ್ಕಿಂತ ಹೆಚ್ಚಾಗಿ ಅವನ ನಿಜವಾದಂಥ ವ್ಯಕ್ತಿತ್ವನ, ಅದು ಕುಟುಂಬಕ್ಕೆ, ದೇಶಕ್ಕೆ, ಸಮಾಜಕ್ಕೆ ಒಳಿತಾಗುವಂಥ ಒಂದು ವ್ಯಕ್ತಿತ್ವನ ರೂಪಿಸೋದ್ರಲ್ಲಿ ಈ ಶಿಕ್ಷಣ ಹೆಚ್ಚಿನ ಒಂದು ಮಹತ್ವದ ಪಾತ್ರ ವಹಿಸಬೇಕು ಅಂತ ಅನ್ಸುತ್ತೆ. ಅದನ್ನೇ ವಿವೇಕಾನಂದ ಹೇಳಿರೋದು. ಇಲ್ಲಿ ಗಾಂಧೀಜಿಯವರು ಮಾತೊಂದು ಹೇಳ್ತಾರೆ ಸರ್, ಅಂದರೆ ನಾನು ಏನು ಕೂಡ ಸಂದೇಶ ಕೊಡೋದಿಲ್ಲ, ನನ್ನ ಜೀವನವೇ ಒಂದು ಸಂದೇಶ ಅಂತ ಹೇಳಿ. ಅದೇ ರೀತಿಯಾಗಿ ವಿವೇಕಾನಂದರು ಕೂಡ ಬದುಕಿದ್ರು ಮತ್ತು ತೋರಿಸ್ಕೊಟ್ರು ಅಂತ ನೀವು ಹೇಳ್ತಾ ಇರುವಂಥದ್ದು. ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಈಗ ನಾರ್ಮಲಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಮನೆಯಲ್ಲಿ ಯಾರಾದರೂ ಒಬ್ಬ ಹುಡುಗ ನಾರ್ಮಲಾಗಿ ಎಲ್ಲ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ವಿ, ಪ್ರತಿನಿತ್ಯ ಸಮಸ್ಯೆಗಳು ಇದ್ದೇ ಇರುತ್ತೆ. ಈ ಪ್ರತಿನಿತ್ಯ ಸಮಸ್ಯೆಗಳನ್ನು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಈಗಲೂ ಕೂಡ ನಮಗೆ ಒಬ್ಬ ಭಗತ್ ಸಿಂಗ್ ಬೇಕು, ಈಗಲೂ ಕೂಡ ನಮ್ಮ ವಿವೇಕಾನಂದ ಬೇಕು ಅಂತ ಅನ್ಕೋತಾರೆ. ಬಟ್ ನಮ್ಮ ಮನೇಲಿ ಹುಟ್ಟಬಾರ್ದು, ಬೇರೆಯವ್ರ ಮನೇಲಿ ಹುಟ್ಟಲಿ ಅನ್ಕೋತಾರೆ. ಇದ್ರ ಬಗ್ಗೆ ನೋಡಿ, ಭಾರತ ಯಾವಾಗಲೂ ವ್ಯಕ್ತಿಗತವಾಗಿ ಮೇಲೆ ನಿಂತವನನ್ನು ದೈವತ್ವ ಸ್ಥಾನದಲ್ಲಿ ನಿಲ್ಲಿಸಿರುವಂಥದ್ದು ನಾವು ಕಂಡಿರ್ತಕ್ಕಂಥ ಸತ್ಯ. ಇಲ್ಲಿ ಇದಕ್ಕಿಂತ ಮುಂಚೆ ಗಾಂಧೀಜಿಯವರಿಗೂ ಸ್ಫೂರ್ತಿ ವಿವೇಕಾನಂದರೇ. ಗಾಂಧೀಜಿಯವರೇ ಹೇಳಿರ್ತಕ್ಕಂತಹ ಮಾತು. ಯಾಕಂದರೆ ವಿವೇಕಾನಂದರ ಒಂದು ತತ್ವ ಆದರ್ಶಗಳೇ ಆ ರೀತಿ ಇದ್ವು, ನಿಜ. ಅದರ ಜೊತೆಯಲ್ಲಿ ಯಾವಾಗ ನಾವು ದೈವತ್ವವನ್ನು ಕಲ್ಪಿಸಿಕೊಂಡು ದೈವತ್ವವನ್ನೇ ಪ್ರಜ್ವಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇರ್ತೀವೋ, ಅಲ್ಲಿವರೆಗೂ ನಿಮ್ಮ ಪ್ರಶ್ನೆ ಸಮಂಜಸವಾಗೇ ಇರುತ್ತೆ. ಅಂದರೆ ನನ್ನ ಮನೇಲಿ ಹುಟ್ಟೋದು ಬೇಡ, ಪಕ್ಕದ ಮನೇಲಿ ಹುಟ್ಟಲಿ ಅಂತಕ್ಕಂಥ ಒಂದು ಅಭಿವ್ಯಕ್ತಿತನ ಸ್ವಾಭಾವಿಕವಾಗಿ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮಗೆ 60, 70, 80ರ ದಶಕದ ಗುರುಗಳು ಹೇಳ್ತಿರೋ ರೀತಿಯಲ್ಲಿ ಶಿಕ್ಷಣದ ವ್ಯವಸ್ಥೆ, ನಿನ್ನ ಕೆಲಸ ನೀನು ಮಾಡ್ಕೊ, ಇಡೀ ಸಮಾಜ ನಡೀಲಿಕ್ಕೆ ನಾವು ಕಾನೂನನ್ನು ಮಾಡಿದ್ದೇವೆ, ಆ ಕಾನೂನನ್ನು ನೀವು ಪರಿಪಾಲಿಸ್ಕೊಂಡು ಹೋಗಿ. ಇದು ನಮ್ಗೆ ಹೇಳ್ಕೊಟ್ಟಂಥ ಒಂದು ಭಾಷ್ಯ. ಇದು ಬಿಟ್ಟು ನಿನಗೇನು ಗೊತ್ತಿಲ್ಲ ಬೇರೆ, ಅಷ್ಟೇ. ಲಗಾಮ್ ಹಾಕಿ ನಮ್ಮನ್ನು ಮುಂದೆ ಬಿಟ್ಟಿದ್ದಾರೆ, ನಾವು ಆದರೆ ಕಳೆದ ಒಂದು 25 ವರ್ಷಗಳಲ್ಲಿ ಇದು ಬಹಳಷ್ಟು ಬದಲಾವಣೆಯನ್ನು ಕಂಡಿದೆ. ಸೋಷಿಯಲ್ ಮೀಡಿಯಾ ಡೆವಲಪ್ಮೆಂಟ್ ಆದ ನಂತರ, ಅಂದರೆ 90ರ ದಶಕದ ನಂತರ ಬಹಳಷ್ಟು ಬದಲಾವಣೆಗಳು ಇದರಲ್ಲಾಗಿದೆ, ಆಗ್ತಲೂ ಇದೆ, ಇವತ್ತಿಗೂ ಆಗ್ತಾ ಇದೆ. ಕಳೆದ 25 ವರ್ಷಗಳಿಂದ ಭಾರತದಲ್ಲೇ ಯುವಜನೋತ್ಸವ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿ, ಒಂದು ರಾಜ್ಯ ಮತ್ತೊಂದು ರಾಜ್ಯದ ಯುವಕರು ಒಬ್ಬರಿಗೊಬ್ಬರು ಸೇರಿ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಅವರಿಗೆ ತೋರಿಸಿ, ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ತಾವು ಕಲಿತು ತಮ್ಮ ಸಂಸ್ಕೃತಿ ಮತ್ತು ತಮ್ಮಲ್ಲಿರ್ತಕ್ಕಂತಹ ಶಕ್ತಿಯನ್ನು ಇನ್ನೊಬ್ಬರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸವನ್ನು 25 ವರ್ಷಗಳಿಂದಲೂ ಸಹ ಭಾರತ ಮಾಡ್ತಾ ಇದೆ. ಅಂದರೆ 90ರ ದಶಕದಿಂದ ನಾವು ಏನು ವಿಶ್ವಗುರು ಆಗಬೇಕು 2047ರಲ್ಲಿ ಅಂತ ಏನು ಅಂದ್ಕೊಂಡಿದ್ದೀವಿ, 100 ವರ್ಷ ಆಗುವಷ್ಟರಲ್ಲಿ ಖಂಡಿತವಾಗಲೂ ಅದು ಸಾಧ್ಯ ಆಗುತ್ತೆ. ಮನೆಯಲ್ಲೂ ಒಬ್ಬ ಭಗತ್ ಸಿಂಗಾರು ಹುಟ್ಟಬೇಕು, ಹುಟ್ಟುತ್ತಾರೆ ಅಂತಕ್ಕಂಥ ಒಂದು ಸತ್ಯ.
ಅದರ ಜೊತೆಯಲ್ಲಿ ಸಾಮಾಜಿಕ ಸ್ವಾಸ್ಥ್ಯ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೈತಿಕತೆಯ ಜೊತೆಯಲ್ಲಿ ಸಾಮಾಜಿಕ ಸ್ವಾಸ್ಥ್ಯ. ಈ ಸಾಮಾಜಿಕ ಸ್ವಾಸ್ಥ್ಯದ ಜೊತೆಯಲ್ಲಿ ಹೇಗೆ ವಿವೇಕಾನಂದರು ನಮ್ಮ ಆಧ್ಯಾತ್ಮವನ್ನು ಮತ್ತು ಅವರ ಸಂಕಲ್ಪ ಶಕ್ತಿಯನ್ನು ಮೇಳೈಸಿದ್ರೋ ಅದೇ ರೀತಿಯಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ನೈತಿಕತೆ ಮತ್ತು ನಮ್ಮ ಸಾಮಾಜಿಕ ಪ್ರಜ್ಞೆ ಇವೆರಡನ್ನು ಸೇರಿಸಿಕೊಂಡು ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇವಾಗ ಸಮಾಜವೇ ಮಾಡಿಸ್ಕೊಳ್ತಾ ಇದೆ. ನಮ್ಮ ಏನು ಈ ಸಾಮಾಜಿಕ ಜಾಲತಾಣಗಳಿದ್ದಾವಲ್ಲ ಅವೂ ಇದಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ ಭೂಮಿಕೆಯನ್ನು ನಿರ್ಮಾಣ ಮಾಡಿ ಕೊಟ್ಟಿದೆ. ಇವತ್ತು ನೀವು ಸಾಮಾನ್ಯವಾಗಿ ನೋಡಿ ಬೇಕಾದರೆ ಕಳೆದ 5 ವರ್ಷಗಳಿಗಿನ್ನ ಮುಂಚೆ ಕರೋನಾ ಪೀರಿಯಡ್ಗಿನ್ನ ಮುಂಚೆ ಇದ್ದಂಥ ಸಾಮಾಜಿಕ ತಾರಣಗಳು ಅಂದರೆ ಎಜುಕೇಷನ್ ಬಗ್ಗೆ, ವಿದ್ಯೆ ಬಗ್ಗೆ ಮತ್ತು ಸಮಾಜದ ಸ್ವಸ್ಥತೆ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಚಾನಲ್ಗಳೇನಿದ್ವಲ್ಲ ಅದೆಲ್ಲವೂ ಸಹ ಇವತ್ತು ದ್ವಿಗುಣ ಆಗಿದ್ದಾವೆ. ಸೊ ಇದು ಖಂಡಿತವಾಗ್ಲೂ ಆಗುತ್ತೆ. ಇದು ಇಲ್ಲಿಂದನೇ ಪ್ರಾರಂಭ ಆಗಿದೆ, ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿವರೆಗೂ ಬಂದು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ವಿವೇಕಾನಂದರು ಯಾಕೆ ಈಗಲೂ ಕೂಡ ಪ್ರಸ್ತುತ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಇಬ್ಬರಿಗೂ ಸಹ. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಇವರೆಗಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.